ಫ್ರೆಂಡ್ಸ್, ಇವತ್ತು ನಮ್ಮ ತುಳುನಾಡಿನ ತುಂಬ ಹಳೆಯ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಯಾರು ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಇದನ್ನು ಜಾಮುಂಡೆ ಅಂತ ಹೇಳ್ತಾರೆ. ಗೋಧಿ ಹಿಟ್ಟಲ್ಲಿ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿ, ನಾನು ಗೋಧಿ ಹಿಟ್ಟು 1.5 ಕಪ್ ತೊಗೊಂಡಿದ್ದೇನೆ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ಹೋಳು, ಆಮೇಲೆ ಒಂದು ಕಪ್ ಬೆಲ್ಲ, 2 ಚಮಚ ಮೈದಾ ಹಿಟ್ಟು ತಗೊಂಡಿದ್ದೆ. 1/4 ಟೀ ಸ್ಪೂನಷ್ಟು ಸೋಡಾ ಹುಡಿ, ಅಡುಗೆ ಸೋಡಾ ಹೇಳ್ತೇವಲ್ಲ ಅದು 1/4 ಸಾಕು. ಆಮೇಲೆ 1 ಚಮಚದಷ್ಟು ಏಲಕ್ಕಿ ಹುಡಿ ತಗೊಂಡಿದ್ದೇನೆ. ಬೆಲ್ಲವನ್ನು ಸ್ವಲ್ಪ ನಾವು ಕರಗಿಸಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಟವಲ್ಲಿಟ್ಟು ಅದು ಸ್ವಲ್ಪ ಕರಗಿದ್ರೆ ಸಾಕು, ಪಾಕ ಬರುವ ಅಗತ್ಯ ಇಲ್ಲ. ಅಂದರೆ ಇದು ಕರಗಿಸೋದಕ್ಕೆ ಅಷ್ಟೇ. ಒಳ್ಳೆ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಅದನ್ನು ಸೋಸುವುದು ಒಳ್ಳೆಯದು. ಇದರಲ್ಲಿ ಅಷ್ಟು ಕಸ ಇರಲಿಲ್ಲ. ಮೊದಲೇ ಹೇಳಿದ್ದೀನಿ, ಇದು ಪಾಕ ಬರುವ ಅಗತ್ಯ ಇಲ್ಲ, ಅದು ಕರಗಿದರೆ ಸಾಕು, ಬೆಲ್ಲ ಎಲ್ಲ ಕರಗಿದರೆ ಸಾಕು. ಆಮೇಲೆ ನಾವು ತೆಂಗಿನ ಹೋಳಿ ಇದೆಯಲ್ಲ ಅದನ್ನೊಮ್ಮೆ ಹಾಕ್ಕೊಳ್ಳೋದು. 2 ನಿಮಿಷ ಅದರಲ್ಲಿ ಮಿಕ್ಸ್ ಮಾಡಿದರೆ ಸಾಕು. ಅಂದರೆ ಜಾಸ್ತಿ ಇದೇನೂ ಆಗೋದೇ ಬೇಡ ಅಷ್ಟಾದರೆ. ಆಮೇಲೆ ಅದನ್ನು ಆರೋದಕ್ಕೆ ಬಿಡಬೇಕು. ಅಂದರೆ ಅದು ಬಿಸಿ ಬಿಸಿ ಹಾಕೋದಕ್ಕೆ ನಮಗೆ ಕೈಗೆ ಇದಾಗುತ್ತಲ್ಲ, ಅದರಿಂದ ಸ್ವಲ್ಪ ಆರಿದರೆ ಒಳ್ಳೆಯದು ಅಂತ. ಇದು ನೋಡಿ 2 ನಿಮಿಷ ಆಯಿತು. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ತಾಯಿದ್ದೇನೆ. ಆಮೇಲೆ ಇನ್ನೊಂದು ಪಾತ್ರೆಗೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಆಮೇಲೆ ಏಲಕ್ಕಿ ಪೌಡ್ರು, ಅಡುಗೆ ಸೋಡಾ, ಸ್ವಲ್ಪ ಚಿಟಿಕೆ ಉಪ್ಪು ಕೂಡ ಹಾಕೋಬೇಕು. ಅಂದರೆ ಯಾವುದೇ ಸ್ವೀಟಿಗೆ ಕೂಡ ಚಿಟಿಕೆ ಉಪ್ಪು ಹಾಕಿದರೆ ಅದರದ್ದೊಂದು ಟೇಸ್ಟು ಇನ್ನೊಂದು ಲೆವೆಲಲ್ಲಿ ಇರುತ್ತೆ. ನೋಡಿ, ಇದನ್ನೆಲ್ಲ ನಾನು ಹಾಕ್ತಾಯಿದ್ದೇನೆ. ಏಲಕ್ಕಿ ಹುಡಿ ಎಲ್ಲ ಹಾಕಿದೆ, ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಅದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಬೋದು. ಆಮೇಲೆ ನಾವು ಬೆಲ್ಲ ತಗೊಂಡಿದ್ದೇವಲ್ಲ, ಬೆಲ್ಲದ ನೀರು, ಅದನ್ನು ಹಾಕಿದರೆ ಆಯಿತು. ಸ್ವಲ್ಪ ಬಿಸಿ ಇದ್ದರೆ ಸಟ್ಟಗದಲ್ಲಿ ಏನಾದರೂ ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಅದು ಆರಿದ ಮೇಲೆ ಹಾಕಿದರೆ ತುಂಬಾ ಒಳ್ಳೆಯದು. ನಾನು ಸ್ವಲ್ಪ ಆರಿದ ಮೇಲೆ ಹಾಕ್ತಾಯಿದ್ದೇನೆ. ಕೈಯಲ್ಲಿ ಚೆನ್ನಾಗಿ ಅದನ್ನು ನಾದಬೇಕು. ನಾನು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಕೆಲವರೆಲ್ಲ ಸ್ವಲ್ಪ ನೀರು ಮಾಡ್ಕೊಳ್ತಾರೆ. ಅದು ನೀರೆಲ್ಲ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸ್ವಲ್ಪ ಗಟ್ಟಿಯಾಗಿ ನಮಗೆ ಉಂಡೆ ಕಟ್ಟುವ ಅದಕ್ಕೆ ಬಂದರೆ ಅದನ್ನು ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಬಂದರೆ ಸಾಕು. ಇವಾಗ ನಾನು ಕೊನೆಯಲ್ಲಿ 2 ಚಮಚದಷ್ಟು ತೆಂಗಿನ ಎಣ್ಣೆ ಕೂಡ ಹಾಕ್ತಾಯಿದ್ದೇನೆ. ಆಮೇಲೆ ಸೆಟ್ ಆಗೋದಕ್ಕೆ ನಾವು ಅದನ್ನೊಂದು ಅರ್ಧ ಗಂಟೆ ಬಿಡಬೇಕು. ಕೆಲವರೆಲ್ಲ 3-4 ಗಂಟೆ ಎಲ್ಲ ಬಿಡ್ತಾರೆ. ಅಷ್ಟೆಲ್ಲ ಅಗತ್ಯ ಇಲ್ಲ, ಅರ್ಧ ಗಂಟೆ ಬಿಟ್ಟರು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅರ್ಧ ಗಂಟೆ ಬಿಟ್ಟಿದ್ದೇನೆ ಅಷ್ಟೇ. ನೋಡಿ, ಎಣ್ಣೆ ಎಲ್ಲ ಹಾಕಿ ಅರ್ಧ ಗಂಟೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಮಾಡಿದ್ದೇನೆ. ನೋಡಿ, ಈ ಥರನೇ ಮಾಡಿ ನೀವು, ತುಂಬ ಚೆನ್ನಾಗಿ ಬರುತ್ತೆ ಅದು. ನಾನು ಕೊನೆಯಲ್ಲಿ ತೋರಿಸ್ತೇನಲ್ಲ, ಕೆಲವರು ಸ್ವಲ್ಪ ನೀರು ಮಾಡಿದರೆ ಅದು ಸ್ವಲ್ಪ ಕೈಯಲ್ಲಿ ಅಂಟಿ ಇರುತ್ತೆ. ನೋಡಿ, ಇದನ್ನು ನಾನೊಂದು ಅರ್ಧ ಗಂಟೆ ಸೆಟ್ ಆಗೋದಕ್ಕೆ ಬಿಡ್ತಾಯಿದ್ದೇನೆ. ಅರ್ಧ ಗಂಟೆ ಸಾಕು. ಇದು ತುಂಬ ಈಸಿ ಸ್ನ್ಯಾಕ್, ನಿಮಗೆ ಸಂಜೆ ಬೇಗ ಮಾಡ್ಬೋದು ಮಕ್ಕಳಿಗೆಲ್ಲ. ಆಮೇಲೆ ನೋಡಿ, ಇದು ಅರ್ಧ ಗಂಟೆ ಆಯಿತು. ನಾನು ಈಗ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೇನೆ. ಇದಕ್ಕೆ ತೆಂಗಿನ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ನೋಡಿ, ಹೀಗಾಗಿದೆ. ನಮಗೆ ಉಂಡೆ ಕಟ್ಟುವ ಹದಕ್ಕೆ ಆಗಿದೆ ನೋಡಿ. ಹಾಗೆ ಒಂದೊಂದು ಸಣ್ಣ ಸಣ್ಣ ಉಂಡೆ ಮಾಡಿದರೆ ಆಯಿತು. ಅದನ್ನು ಎಣ್ಣೆ ಮಾತ್ರ ತುಂಬ ಬಿಸಿಯಾಗಿರಬೇಕು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡಿದರೆ ಆಯಿತು. ಅದನ್ನು 2 ಬದಿ ಕೂಡ ನೋಡಿ ಬ್ರೌನ್ ಆಗಿ ಬರಬೇಕು. ಅಲ್ಲಿಗೆ ನಮ್ಮದು ಜಾಮುಂಡೆ ರೆಡಿ ಆಯಿತು ಅಂತ ಅರ್ಥ. ನೀವು ಜಾಸ್ತಿ ಜಾಮುಂಡೆ ಮಾಡೋದಿದ್ರೆ ನಾನು ಹೇಳಿದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು, ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ. ಇದು ತುಂಬ ಹಳೆಯ ಕಾಲದ ರೆಸಿಪಿ, ಈಗ ಯಾರು ಮಾಡ್ತಾ ಇಲ್ಲ. ನಾನು ಕೇಳಲೇ ಇಲ್ಲ ಯಾರಾದರೂ ಮಾಡ್ತಾರಂತ, ಯಾರಿಗೂ ಗೊತ್ತಿಲ್ಲ. ಕೆಲವರಿಗೆಲ್ಲ ಸ್ವಲ್ಪ ಹಳೆ ಕಾಲದವರಿಗೆ ಗೊತ್ತಿರ್ಬೋದು. ಅಂದರೆ ಇವಾಗ ಯಾರು ಮಾಡೋದಿಲ್ಲ. ಅಂಗಡಿದೆಲ್ಲ ಚೆನ್ನಾಗಿರುವಂಥದ್ದು ಸಿಗುವಾಗ ಯಾರು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಅಂಗಡಿಯಲ್ಲಿ ಕೂಡ ಜಾಮುಂಡೆ ಸಿಗುತ್ತಾ ಅಂತ ಗೊತ್ತಿಲ್ಲ ನನಗೆ, ನಾನು ಕೇಳಲೇ ಇಲ್ಲ. ನೋಡಿ, ನಮ್ಮದು ಈಗ ಜಾಮುಂಡೆ ಎಲ್ಲ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಇದೇ ಥರ ಮಾಡಿ. ನಾನು ಉಳಿದದ್ದನ್ನು ಕೂಡ ಹೀಗೆ ಮಾಡ್ತಾಯಿದ್ದೇನೆ. ನಾನು 1.5 ಕಪ್ ಅಷ್ಟೇ ತಗೊಂಡಿರೋದು, ಜಾಸ್ತಿ ತಗೊಂಡಿಲ್ಲ. ಅಂದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳು ಅಷ್ಟು ಸಿಹಿ ಅಷ್ಟು ಇಷ್ಟ ಇಲ್ಲ, ನಾವೇ ತಿನ್ನಬೇಕಷ್ಟೇ. ಕೆಲವೊಂದೊಂದು ಹೆಸರಲ್ಲಿ ಹಿಡಿದು ಕರೀತಾರೆ. ಕೆಲವರು ಜಾಮುಂಡೆ, ಜಾಮೂನು, ಜಾಮ್ ಅಂತ ಏನೆಲ್ಲ ಹೇಳ್ತಾರೆ. ನೀವೆಲ್ಲ ಯಾವ ಹೆಸರು ಕರಿತೀರಿ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೋಡಿ, ನಮ್ಮದು ಜಾಮುಂಡೆ ರೆಡಿ ಆಯಿತು. ತುಂಬ ಚೆನ್ನಾಗಾಗಿದೆ. ಒಳಗೆ ಮೆದುವಾಗಿ, ಹೊರಗಿನಿಂದ ಕ್ರಿಸ್ಪಿಯಾಗಿತ್ತು. ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಮಾಡಿ.